ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಹೋಮ್ ಮೇಡ್ ಪಿಜ್ಜಾನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಅದರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋದು ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಇವಾಗ ಫಸ್ಟ್ಗೆ ಪಿಜ್ಜಾ ಮಾಡಬೇಕು ಅಂದರೆ ನಾನಿಲ್ಲಿ ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ನೀವು ಎಷ್ಟು ಸೈಜ್ ದೊಡ್ಡದು ಪಿಜ್ಜಾ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್. ನಾನಿಲ್ಲಿ ಒಂದು ಅರ್ಧ kg ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಆ ಮೈದಾ ಹಿಟ್ಟಿಗೆ ನಾನೇನು ಮಾಡ್ತೀನಿ, ಒಂದು ಈನೋ ಪ್ಯಾಕೆಟ್ ಫುಲ್ ಹಾಕ್ತೀನಿ. ಅಂದರೆ ಅರ್ಧ kgಗೆ ಒಂದು ಈನೋ ಪ್ಯಾಕೆಟ್ ಲೆಕ್ಕಕ್ಕೆ ನೀವು ಹಾಕ್ಕೊಳ್ಳಿ. ನೀವು 1 kg ಮಾಡ್ತೀರ ಅಂದರೆ 2 ಈನೋ ಪ್ಯಾಕೆಟ್ನ ಹಾಕ್ಕೊಳ್ಳಿ. ಹಂಗಂದರೆ ನಮಗೆ ಪಿಜ್ಜಾ ಏನಂದರೆ ಪಲ್ಫಿಯಾಗಿ ಚೆನ್ನಾಗಿ ಉಬ್ಬಿ ಬರುತ್ತೆ. ಆಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ನಾನು ಸಕ್ಕರೆ ಹಾಕ್ತೀನಿ. ಸಕ್ಕರೆ ಬಂದುಬಿಟ್ಟು ತೆಳಗಡೆ ಬೇಸು ಕಲರ್ ಬರೋದಕ್ಕೋಸ್ಕರ ಸಕ್ಕರೆನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ. ಯಾಕಂದರೆ ನಾವು ಸಾಸ್ಗೂ ಕೂಡ ಉಪ್ಪನ್ನು ಆ್ಯಡ್ ಮಾಡಬೇಕು. ಹಾಗಾಗಿ ಹಿಟ್ಟಿಗೆ ನೋಡಿ ಹಾಕ್ಕೊಳ್ಳಿ. ಆಮೇಲೆ ನಾನು ಅರ್ಧ kg ಮೈದಾಗೆ ಇಲ್ಲಿ 1/4 ಲೀಟರ್ದು ಮೊಸರು ಪೂರ ಹಾಕ್ತಾ ಇದ್ದೀನಿ. ಮೊಸರು ಹಾಕೋದ್ರಿಂದ ನಮಗೆ ಹಿಟ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನು ಫಸ್ಟಿಗೆ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನಗಿಂತ ಸ್ವಲ್ಪ ಮೆತ್ತಗಿರಬೇಕು ಇದು ಹಿಟ್ಟು. ಚಪಾತಿ ಹಿಟ್ಟನ್ನು ಸ್ವಲ್ಪ ಗಟ್ಟಿ ಕಲಿಸ್ತೀವಿ, ಅದಕ್ಕಿಂತ ಸ್ವಲ್ಪ ಮೆತ್ತಗೆ ಇದನ್ನು ಕಲಸಿ ಒಂದು ಅರ್ಧ ತಾಸು ಇದನ್ನು ನಾವು ನೆನೆ ಇಡಬೇಕು. ಹಂಗಂದರೆ ಹಿಟ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ. ಇದು ನೆನೆಯುವಷ್ಟರಲ್ಲಿ ನಾವು ಸಾಸಸ್ನ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಫಸ್ಟ್ ಏನು ಮಾಡ್ತೀನಿ, 1 ಟೊಮೆಟೊ ಕೆಚಪ್ಪನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಪಿಜ್ಜಾ ಸಾಸನ್ನು ನಾನು ಮನೆಯಲ್ಲಿನೇ ರೆಡಿ ಮಾಡ್ಕೊಳ್ತಾ ಇದ್ದೀನಿ. 1 ಟೊಮೊಟೊ ಕೆಚಪ್ಪನ್ನು ಕಂಪ್ಲೀಟಾಗಿ ಹಾಕಿ ಬೆಳ್ಳುಳ್ಳಿನ ನಾವು ಸಿಪ್ಪೆನ ತೆಗೆದುಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರಬೇಕು. ಅದನ್ನು ಹಾಕ್ಕೊಂಡು ಇದಕ್ಕೂ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ಅಚ್ಕಾರದ ಪುಡಿನ ಹಾಕ್ಕೊಳ್ತೀನಿ. ನಿಮಗೆ ಬೇಕಿದ್ರೆ ಇಲ್ಲಿ ನೀವು ಸ್ವಲ್ಪ ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡ್ಕೊಳ್ಳಿ. ನಾವು ಮಕ್ಕಳಿಗೋಸ್ಕರ ಮಾಡ್ತಾ ಇರೋದ್ರಿಂದ ಖಾರ ಜಾಸ್ತಿ ಆಗುತ್ತೆ ಅಂತ ಪೆಪ್ಪರ್ ಪೌಡರ್ನ ಸ್ಕಿಪ್ ಮಾಡಿದ್ದೀವಿ. ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಟ್ರೆ ನಮಗೆ ಇಲ್ಲಿ ಪಿಜ್ಜಾ ಸಾಸು ರೆಡಿ ಆಗುತ್ತೆ. ನೆಕ್ಸ್ಟ್ ಇವಾಗ ನಾವು ವೈಟ್ ಸಾಸ್ನ ರೆಡಿ ಮಾಡಬೇಕು. ವೈಟ್ ಸಾಸ್ಗೆ ಫಸ್ಟಿಗೆ ಒಂದು ಪ್ಯಾನ್ಗೆ ನಾವು 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಂಡು 1 ಟೇಬಲ್ ಸ್ಪೂನ್ ಅಷ್ಟು ಮೈದಾ ಹಿಟ್ಟನ್ನು ಹಾಕ್ಕೋಬೇಕು. ಅಂದರೆ ಎಷ್ಟು ಎಣ್ಣೆನ ಹಾಕಿರ್ತೀವೋ ಅಷ್ಟೇ ಹಿಟ್ಟನ್ನು ಹಾಕ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಅಷ್ಟು ಹಿಟ್ಟನ್ನು ಹಾಕ್ಕೊಂಡು ಫಸ್ಟ್ಗೆ ಈ ಹಿಟ್ಟನ್ನು ಎಣ್ಣೆಯಲ್ಲಿನೇ ಚೆನ್ನಾಗಿ ಹುರ್ಕೊಳ್ಳಿ. ಒಂದು 2 ಮಿನಿಟ್ಸ್ ಅಷ್ಟೇ. ಕಲರ್ ಚೇಂಜ್ ಆಗುತ್ತೆ, ನಮಗೆ ಆಲ್ರೆಡಿ ಗೊತ್ತಾಗುತ್ತೆ. ಆ ಟೈಮಲ್ಲಿ ಇದನ್ನು ಹುರ್ಕೊಂಡು ಇದಕ್ಕೆ ನಾವೇನು ಮಾಡಬೇಕು, ಸ್ವಲ್ಪನೇ ಹಾಲನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ 1 ಬೌಲ್ ಹಾಲನ್ನ ತೊಗೊಂಡಿದ್ದೀನಿ. ಅದಕ್ಕೆ ಏನು ಮಾಡ್ತೀನಿ, 1 ಬೌಲಲ್ಲಿ ಅರ್ಧ ಹಾಲನ್ನು ಫಸ್ಟಿಗೆ ಹಾಕ್ಕೊಂಡು ಯಾವುದೇ ರೀತಿ ಗಂಟಿಲ್ಲದೆ ಇರೋ ಥರ ಚೆನ್ನಾಗಿ ಕಲಿಸ್ಬೇಕು. ಬೇಗ ಗಟ್ಟಿ ಆಗುತ್ತೆ. ಹಾಗಾಗಿ ಕಂಟಿನ್ಯೂಯಸ್ ಆಗಿ ಸ್ಟಿರ್ ಮಾಡ್ತಾನೆ ಇರಿ. ನೋಡಿ ಇವಾಗ ಕನ್ಸಿಸ್ಟೆನ್ಸಿ ಚೇಂಜ್ ಆಗ್ತಾ ಇದೆ. ಇನ್ನೇನು ಗಟ್ಟಿ ಆಯಿತು, ತಳ ಹಿಡಿಯುತ್ತೆ ಅನ್ನೋ ಟೈಮಲ್ಲಿ ಉಳಿದಿರೋ ಅಂಥ 1/2 ಬೌಲ್ ಹಾಲನ್ನು ಕೂಡ ನಾನು ಇದಕ್ಕೆ ಆ್ಯಡ್ ಮಾಡಿಕೊಂಡು ಮತ್ತೆ ಗಂಟಾಗುತ್ತೆ. ಮತ್ತೆ ಬಿಡ್ಲಾರ್ದಂಗೆ ಸ್ಟಿರ್ ಮಾಡ್ತಾನೆ ಇರಬೇಕು ಕಂಟಿನ್ಯೂಯಸ್ ಆಗಿ. ನಿಮಗೆ ಹಾಲು ಹಾಕೋಕ್ಕೆ ಅನುಕೂಲ ಆದರೆ ಹಾಲು ಹಾಕ್ಕೊಳ್ಳಿ. ಇಲ್ಲ ಹಾಲು ಜಾಸ್ತಿ ಆಗಲ್ಲ ಅಂತಂದರೆ ನೀವು ಇವಾಗ ನೆಕ್ಸ್ಟ್ ನಾನು ಏನು ಮಾಡ್ತೀನಿ, ಗಟ್ಟಿಯಾಗಿರೋದಕ್ಕೆ ನೀರನ್ನು ಆ್ಯಡ್ ಮಾಡ್ತೀನಿ. ನಿಮಗೆ ಬೇಕಿದ್ರೆ ಇಲ್ಲಿ ಹಾಲನ್ನು ಕೂಡ ಹಾಕ್ಕೊಳ್ಳಿ. ನಾನೇನು ಮಾಡಿದ್ದೀನಿ, 1 ಬೌಲ್ ನೀರು 1 ಬೌಲ್ ಹಾಲನ್ನ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ 2 ಬೌಲ್ ಹಾಲನ್ನೇ ಹಾಕ್ಕೊಂಡು ಮಾಡ್ಕೊಳ್ಳಿ. ಹಾಲಿಲ್ಲ ಅಂದರೆ ನೀರನ್ನು ಕೂಡ 2 ಬೌಲ್ ನೀರನ್ನು ಕೂಡ ಹಾಕ್ಕೊಂಡು ಮಾಡ್ಕೋಬೋದು. ನೀರು ಹಾಕಿದ ಮೇಲೆ ಇದು ಗಟ್ಟಿ ಆಗೋಕ್ಕೆ ನಿಧಾನಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಹಾಲು ಹಾಕಿದಾಗ ಬೇಗ ಗಟ್ಟಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀರು ಹಾಕಿದ ಮೇಲೆ ನಿಧಾನಕ್ಕೆ ಗಟ್ಟಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಇನ್ನೊಂದು, ನೀವು ಪಿಜ್ಜಾ ಮಾಡೋಕ್ಕೆ ಒಂದು 1/2 ಅವರ್ ಇದೆ ಅಂದಾಗ ಅಷ್ಟೇ ಈ ಸಾಸನ್ನು ರೆಡಿ ಮಾಡ್ಕೊಳ್ಳಿ. ಮುಂಚೆನೇ ಮಾಡಿಟ್ಬಿಟ್ರೆ ಬೇಗನೆ ಗಟ್ಟಿಗೆ ಆಗೋಗುತ್ತೆ ಇದು. ಹಾಗಾಗಿ ಸ್ವಲ್ಪ ನೀರಿರುವಾಗಲೇ ಇದನ್ನು ಸಾಸ್ನು ಕೂಡ ನಾವು ಆಫ್ ಮಾಡ್ಕೋಬೇಕು ಗ್ಯಾಸ್ನ. ನೋಡಿ ಇವಾಗ ನಿಧಾನಕ್ಕೆ ಇದು ಗಟ್ಟಿ ಆಗ್ತಾ ಸ್ಟಾರ್ಟ್ ಆಗಿದೆ. ನಮಗೆ ಸಾಸಿನ ಥಿಕ್ನೆಸ್ ಗೊತ್ತಿರುತ್ತಲ್ಲ, ಆ ಹದಕ್ಕೆ ಬರೋವರೆಗೂ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಬೇಗನೆ ಆಗುತ್ತೆ, ಏನು ಜಾಸ್ತಿ ಟೈಮ್ ತೊಗೊಳೋದಿಲ್ಲ ಇದು. ಇನ್ನೊಂದು 15 ಮಿನಿಟ್ಸ್ಗೆಲ್ಲ ಗಟ್ಟಿ ಆಗುತ್ತೆ ಅನ್ನೋ ಟೈಮಲ್ಲಿ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ನ ಹಾಕ್ತೀನಿ. ನಿಮಗೇನಾದ್ರು ಆರಿಗೋನೋ ಇತ್ತಂದರೆ ಆರಿಗೋನೋ ಕೂಡ ಹಾಕ್ಕೊಳ್ಳಿ. ನಾನು ಇರಲಿಲ್ಲ, ಹಾಗಾಗಿ ಚಿಲ್ಲಿ ಫ್ಲೇಕ್ಸ್ನ ಹಾಕ್ತಾಯಿದ್ದೀನಿ. ಟೇಸ್ಟಿಗೋಸ್ಕರ 1 ಈರುಳ್ಳಿ, ಚಿಕ್ಕ ಪೀಸ್ ಈರುಳ್ಳಿನ ಹಾಕ್ಕೊಂಡ್ರೆ ಈರುಳ್ಳಿ ಫ್ಲೇವರು ಸಾಸ್ಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ನೋಡಿ ಇಷ್ಟಿದೆ. ಇವಾಗ ನಾನು ಗ್ಯಾಸನ್ನು ಆಫ್ ಮಾಡ್ಕೊಂಡ್ಬಿಡ್ತೀನಿ. ನಾನು ಪಿಜ್ಜಾ ಮಾಡೋ ಅಷ್ಟರಲ್ಲಿ ಇದು ಇನ್ನೂ ಸ್ವಲ್ಪ ಗಟ್ಟಿಯಾಗಿರುತ್ತೆ. ನಾನು ಪಿಜ್ಜಾ ಮಾಡಬೇಕಾದ್ರೆ ಸಾಸ್ ಹಾಕ್ತೀನಲ್ಲ, ಆ ಟೈಮಲ್ಲಿ ನಾನು ನಿಮಗೆ ಇದನ್ನು ತೋರಿಸ್ತೀನಿ. ಇವಾಗ ನೋಡಿ ಇಷ್ಟು ನೀರಾಗಿದೆ ಇದು. ಇದನ್ನು ಸೈಡಲ್ಲಿ ಎತ್ತಿಡ್ಕೊಂಡು ನಾನು ಮತ್ತೆ ಒಂದು ಪ್ಯಾನ್ಗೆ ಏನು ಮಾಡ್ತೀನಿ, 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಂಡು ಪನ್ನೀರನ್ನು ನಾನು ಚಿಕ್ಕದಾಗಿ ಕ್ಯೂಬ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ತೀನಿ.
ನಿಮಗೆ ಪನ್ನೀರ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಪನ್ನೀರನ್ನು ಸ್ಕಿಪ್ ಮಾಡ್ಕೊಳ್ಳಿ. ನಾನು ಮನೇಲಿ ಪನ್ನೀರ್ ಇತ್ತು, ಹಾಗಾಗಿ ಹಾಕೋಣ ಮಕ್ಕಳು ಇಷ್ಟಪಡ್ತಾರೆ ಅಂತ ಹೇಳಿ ಪನ್ನೀರನ್ನು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಡೈರೆಕ್ಟ್ ಹಸಿ ಪನ್ನೀರನ್ನೇ ಹಾಕಿದರೆ ಪಿಜ್ಜಾ ಟೇಸ್ಟ್ ಬರೋಲ್ಲ. ಹಾಗಾಗಿ ಒಂದು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅಚ್ಕಾರದ ಪುಡಿ ಮತ್ತು ಅರಿಶಿನ ಪುಡಿನ ಹಾಕಿ ಒಂದು 5 ಮಿನಿಟ್ಸ್ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದು ಮತ್ತೆ ನಾವು ಪಿಜ್ಜಾ ಮಾಡೋಕ್ಕಿಟ್ಟಾಗ ಅಲ್ಲಿ ಕೂಡ ಇದು ಮತ್ತೆ ಬೇಯುತ್ತೆ. ಹಾಗಾಗಿ ಒಂದು 5 ಮಿನಿಟ್ಸ್ ಇದನ್ನು ಫ್ರೈ ಮಾಡ್ಕೊಳ್ಳಿ ಸಾಕು. ಒಂದು ವೇಳೆ ಪನ್ನೀರ್ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬಹುದು. ನಾನು ಇರೋದಕ್ಕೆ ಹಾಕಿದ್ದೀನಿ. ಇದಿಷ್ಟನ್ನು ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ನಮಗೆ ಇಲ್ಲಿ ಪನ್ನೀರ್ ಕೂಡ ರೆಡಿ ಆಗುತ್ತೆ. ಹಿಟ್ಟನ್ನು ಕಲಸಿಟ್ಟು ಇದಿಷ್ಟು ಪ್ರೊಸೀಜರ್ ಮಾಡೋ ಅಷ್ಟರಲ್ಲಿ ಹಿಟ್ಟು ಕೂಡ ಚೆನ್ನಾಗಿ ನೆಂದಿರುತ್ತೆ. ನಮಗೆ ಪಿಜ್ಜಾ ಮಾಡೋದಕ್ಕೆ ಚೆನ್ನಾಗಿ ಈನೋ ಪ್ಯಾಕೆಟ್ ಹಾಕಿರೋದ್ರಿಂದ ಚೆನ್ನಾಗಿ ಉಬ್ಬಿ ಕೂಡ ಬಂದಿರುತ್ತೆ. ಇದನ್ನು ಕೂಡ ಸೈಡಲ್ಲಿ ಇಟ್ಟು ಇವಾಗ ಒಂದು ಪ್ಲೇಟಲ್ಲಿ ನಾನು ಮಾಡ್ತಾ ಇದ್ದೀನಿ ಪಿಜ್ಜಾನ. ಆ ಪ್ಲೇಟಿಗೆ ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಎಲ್ಲ ಕಡೆನೂ ಎಣ್ಣೆನ ಸ್ಪ್ರೆಡ್ ಮಾಡಬೇಕು. ಈ ಥರ ಮಾಡೋದ್ರಿಂದ ಪಿಜ್ಜಾ ಏನಾಗುತ್ತೆ ಅಂಟೋದಿಲ್ಲ, ಪ್ಲೇಟ್ಗೆ ಬೆಂದ ಮೇಲೆ ಈಸಿಯಾಗಿ ಬಂದುಬಿಡುತ್ತೆ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಎಣ್ಣೆನ ಹಾಕ್ಕೊಂಡು ಕ್ಲೀನಾಗಿ ಎಲ್ಲ ಕಡೆನೂ ಇದನ್ನು ಸ್ಪ್ರೆಡ್ ಮಾಡ್ಕೊಂಬಿಡಿ. ಆಮೇಲೆ ನೆನೆಸಿಟ್ಟಿರೋ ಅಂಥ ಹಿಟ್ಟನ್ನು ನೀವು ಬೇಕಿದ್ರೆ ಲಟ್ಟಿಸ್ಕೊಂಡಾದರೂ ಹಾಕ್ಕೊಳ್ಳಿ, ಇಲ್ಲಾಂದರೆ ಈಗ ತೋರಿಸ್ತಿದ್ದೀನಲ್ಲ ಕೈಯಲ್ಲಿ ಆ ಥರ ಬೇಕಾದರೂ ಮಾಡ್ಕೊಳ್ಳಿ. ಇದು ಹಿಟ್ಟು ಮೆತ್ತಗಿರೋದ್ರಿಂದ ಲಟ್ಟಿಸ್ಕೊಂಡಾಗ ಅಂಟ್ಕೊಂಡ್ಬಿಡುತ್ತೆ. ಹಾಗಾಗಿ ಬೆಸ್ಟ್ ಆಪ್ಷನ್ ಅಂದರೆ ಕೈಯಿಂದನೇ ನೀಟಾಗಿ ಎಲ್ಲ ಕಡೆನೂ ಒಂದು ಸೈಡ್ ದಪ್ಪ ಒಂದು ಸೈಡ್ ತೆಳ್ಳಗೆ ಮಾಡೋಕ್ಕೆ ಹೋಗಬೇಡಿ. ಎಲ್ಲ ಕಡೆನೂ ಒಂದೇ ಥರ ದಪ್ಪ ಥಿಕ್ನೆಸ್ನ ಕೊಟ್ಟರೆ ನಮಗೆ ಕ್ಲೀನಾಗಿ ಪಿಜ್ಜಾ ಬೇಯುತ್ತೆ. ನಾವು ಒಂದು ಸೈಡ್ ತೆಳ್ಳಗೆ ಒಂದು ಸೈಡ್ ದಪ್ಪಗೆ ಮಾಡಿಬಿಟ್ರೆ ಏನಾಗುತ್ತೆ, ತೆಳ್ಳಗಿರೋ ಹತ್ರ ಬೆಂದಿರುತ್ತೆ, ದಪ್ಪ ಇರೋ ಹತ್ರ ಬೆಂದಿರಲ್ಲ. ಹಾಗಾಗಿ ನೀಟಾಗಿ ಈವನ್ಲಿ ನೀವೆಲ್ಲದನ್ನು ಪ್ಲೇಟಿಗೆ ಸ್ಪ್ರೆಡ್ ಮಾಡ್ಕೊಂಬಿಡಿ. ಇದನ್ನು ಸ್ಪ್ರೆಡ್ ಮಾಡಿದಾದ್ಮೇಲೆ ಏನು ಮಾಡಬೇಕು, ಒಂದು ಫೋಕ್ ಸ್ಪೂನ್ನ ತೊಗೊಂಡ್ಬಿಟ್ಟು ಎಲ್ಲ ಕಡೆನೂ ನಾವು ತೂತ್ ಮಾಡ್ಕೋಬೇಕಾಗುತ್ತೆ. ಆ ಥರ ಚುಚ್ಕೊಳೋದ್ರಿಂದ ಏನಾಗುತ್ತೆ, ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ ಅಂತ ಹೇಳಿ ಚುಚ್ಕೋತೀವಿ ಅಷ್ಟೇ. ಇಲ್ಲ ನೆಸೆಸಿಟಿ ಇಲ್ಲ ಅಂತಂದರೆ ಬಿಡ್ರಿ. ಬಟ್ ನನ್ನ ಪ್ರಕಾರ ಈ ಫೋಕ್ ಸ್ಪೂನ್ ತೊಗೊಂಡು ಈ ಥರ ಹೋಲ್ ಮಾಡೋದ್ರಿಂದ ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ ಹಿಟ್ಟು ಅಂತ ಫೀಲ್ ಆಗುತ್ತೆ. ಹಾಗಾಗಿ ನಾನು ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಇದನ್ನು ಈ ಥರ ಚುಚ್ಕೊಂಬಿಡಿ. ಇದಾದಮೇಲೆ ಏನು ಮಾಡಬೇಕು, ನಾವು ರೆಡಿ ಮಾಡಿಟ್ಟಿರೋಂಥ ಒಂದೊಂದೇ ಸಾಸ್ನ ಹಾಕೋಬೇಕು. ಫಸ್ಟಿಗೆ ನಾನಿಲ್ಲಿ ಪಿಜ್ಜಾ ಸಾಸ್ ಅಂತ ಏನು ಹೇಳಿ ಕೆಚಪ್ಪಿಂದ ಮಾಡಿರ್ತೀನಲ್ಲ ಅದನ್ನು ಹಾಕ್ತಾ ಇದ್ದೀನಿ. ಅದನ್ನು ಹಾಕಿ ನೀಟಾಗಿ ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡಬೇಕಾಗುತ್ತೆ. ಇಲ್ಲಿ ಈ ಸಾಸ್ನ ಮಾಡಬೇಕಾದ್ರೆ ಏನು ಬೆಳ್ಳುಳ್ಳಿ ಹಾಕಿರ್ತೀವಲ್ವ, ಆದ ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಒಳ್ಳೆ ಟೇಸ್ಟ್ ಕೊಡುತ್ತೆ. ಪಿಜ್ಜಾ ತಿನ್ನಬೇಕಾದ್ರೆ ಆ ಬೆಳ್ಳುಳ್ಳಿ ಬಂದಾಗ ಬಾಯಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ ಈ ಥರ ನೀಟಾಗಿ ಎಲ್ಲ ಕಡೆನೂ ಈ ರೆಡ್ ಸಾಸನ್ನು ಅಥವಾ ಪಿಜ್ಜಾ ಸಾಸನ್ನು ನೀವು ಸ್ಪ್ರೆಡ್ ಮಾಡ್ಕೊಳ್ಳಿ. ನಾನು ಆದಷ್ಟು ಮನೆಯಲ್ಲಿನೇ ಮಾಡಬೇಕು ಅಂತ ಹೇಳಿ ಪಿಜ್ಜಾ ಸಾಸ್ ಬದಲು ನಾನು ಕೆಚಪ್ನೇ ತೊಗೊಂಬಂದಿದ್ದೆ. ಒಂದು ವೇಳೆ ನಿಮಗೆ ಕೆಚಪ್ ಕೂಡ ಮನೇಲಿ ಮಾಡೋದು ತೋರಿಸ್ಬೇಕು ಅಂದರೆ ಅದನ್ನು ಕೂಡ ಒಂದು ವಿಡಿಯೋದಲ್ಲಿ ನಾನು ಹಾಕ್ತೀನಿ. ಬಟ್ ಇದು ಬಂದು ರೆಡಿ ಕೆಚಪ್ಪನ್ನೇ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಸ್ಪ್ರೆಡ್ ಮಾಡಿದ ಮೇಲೆ ನಾನು ಮಾಡಿರೋ ಅಂಥ ವೈಟ್ ಸಾಸ್ನ ಹಾಕ್ತಾ ಇದ್ದೀನಿ. ನೋಡಿ ನಿಮ್ಗೆ ಹೇಳಿದ್ದೆ ವೈಟ್ ಸಾಸ್ ಎಷ್ಟು ನೀರಿತ್ತು, ಇವಾಗ ನೋಡಿ ಅದಿಷ್ಟು ಪ್ರೊಸೀಜರ್ ಮಾಡ್ಕೊಂಬರೋ ಅಷ್ಟರಲ್ಲಿ ವೈಟ್ ಸಾಸ್ ಎಷ್ಟು ಬೇಗ ಗಟ್ಟಿಯಾಗಿದೆ. ಹಾಗಾಗಿ ನೀವು ಇಮಿಡಿಯೇಟಾಗಿ ಪಿಜ್ಜಾ ಮಾಡ್ತೀನಿ ಅನ್ನುವಾಗಲೇ ಇದನ್ನು ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ. ಇದನ್ನು ಅಷ್ಟೇ ನೀಟಾಗಿ ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡಿ. ಆದಷ್ಟು ಇದನ್ನು ಲೈಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ, ಯಾಕಂದರೆ ನಾವು ರೆಡ್ ಸಾಸ್ನ ಹಾಕಿರೋದ್ರಿಂದ ಅದು ಎಲ್ಲ ಮೇಲೆ ಬಂದುಬಿಡುತ್ತೆ. ಹಾಗಾಗಿ ಮೇಲೆ ಮೇಲೇ ನೀಟಾಗಿ ಲೈಟಾಗಿ ಇದನ್ನು ನಾವು ಎಲ್ಲ ಕಡೆಗೂ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಹಾಗೆ ಬಾಯಲ್ಲಿ ಒಂದು ಸಲ ತಗೊಂಡು ನೋಡಿ, ಒಳ್ಳೆ ಫ್ಲೇವರ್ ಬಂದಿರುತ್ತೆ. ಇದು ನಾವು ಮೇನ್ ಈರುಳ್ಳಿ ಹಾಕಿರೋದ್ರಿಂದ ಮತ್ತು ಉಪ್ಪು ಹಾಕಿರೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಇದಿಷ್ಟು ಆದಮೇಲೆ ನಾವು ನಮಗೆ ಯಾವ ವೆಜಿಟೇಬಲ್ಸ್ ಬೇಕು, ಯಾವ ಶೇಪಿಗೆ ಬೇಕು ಅದನ್ನು ಹಾಕೋಬೇಕು. ನಾನಿಲ್ಲಿ ಹೆಚ್ಚೇನು ವೆಜಿಟೇಬಲ್ಸ್ ಹಾಕಿಲ್ಲ, ಓನ್ಲಿ ಕ್ಯಾಪ್ಸಿಕಮ್ಮು ಮತ್ತು ಟೊಮ್ಯಾಟೊ ಮತ್ತು ಆನಿಯನ್ನು ಪನ್ನೀರನ್ನ ಹಾಕ್ತಾ ಇದ್ದೀನಿ. ನೀವು ಬೇಕಿದ್ರೆ ಇದಕ್ಕೆ ಕಾರ್ನ್ ಕೂಡ ಹಾಕೋಬೋದು. ಇನ್ನು ಕ್ಯಾಪ್ಸಿಕಮ್ಮಲ್ಲಿ ಕಲರ್ಸ್ ಬರುತ್ತಲ್ಲ, ರೆಡ್ ಯೆಲ್ಲೋ, ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ನಾನು ಏನೂ ಹಾಕಿಲ್ಲ, ಬರೀ ಗ್ರೀನ್ ಕ್ಯಾಪ್ಸಿಕಮ್ ಹಾಕಿದ್ದೀನಿ ಮತ್ತು ಟೊಮ್ಯಾಟೊ ಮತ್ತು ಈರುಳ್ಳಿ ಪನ್ನೀರನ್ನ ಹಾಕ್ಕೊಂಡಿದ್ದೀನಿ. ನಿಮಗೆ ಇದರಲ್ಲಿ ಯಾವುದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಇಲ್ಲ ಯಾವುದಾದ್ರೂ ಎಕ್ಸ್ಟ್ರಾ ವೆಜಿಟೇಬಲ್ಸ್ ಬೇಕು ಅಂದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ನನಗಿದಿಷ್ಟು ಸಾಕು ಅನಿಸಿ ಇದಿಷ್ಟನ್ನೇ ಹಾಕ್ತಾ ಇದ್ದೀನಿ. ಫಸ್ಟಿಗೆ ನಾನು ಎಲ್ಲ ಕಡೆ ಕ್ಲೀನಾಗಿ ಕ್ಯಾಪ್ಸಿಕಮ್ನ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಎಲ್ಲ ಕಡೆ ಈಗ ಈ ಆನಿಯನನ್ನು ಹಾಕ್ತಾ ಇದ್ದೀನಿ. ಶೇಪ್ ಕೂಡ ಅಷ್ಟೇ, ನಿಮಗೆ ಉದ್ದ ಬೇಕಂದರೆ ಉದ್ದ ಹಾಕ್ಕೊಳ್ಳಿ, ಇಲ್ಲ ಮಕ್ಕಳಿದ್ದಾರೆ ಅಂದರೆ ಉದ್ದ ಹಾಕ್ಕೊಳಕ್ಕೆ ಹೋಗಬೇಡಿ. ಆದಷ್ಟು ಈ ಶೇಪಲ್ಲಿನೇ ಹಾಕ್ಕೊಳ್ಳಿ. ಉದ್ದ ಇದ್ದರೆ ತಿನ್ನಬೇಕಾದ್ರೆ ಮಕ್ಕಳು ತೆಗೆದಿಟ್ಬಿಡ್ತಾರೆ. ಇದಾದರೆ ಒಂದು ಬೈಟಿಗೆ ಒಂದು ಕ್ಯಾಪ್ಸಿಕಮ್ ಆಗಲಿ ಒಂದು ಆನಿಯನ್ ಆಗಲಿ ಬಾಯಿಗೆ ಹೋಗ್ಬಿಡುತ್ತೆ, ತಿನ್ಕೊಳ್ತಾರೆ. ಹಾಗಾಗಿ ಇವಾಗ ನೆಕ್ಸ್ಟ್ ನಾನು ಟೊಮ್ಯಾಟೊನ ಹಾಕ್ತಾ ಇದ್ದೀನಿ. ಟೊಮ್ಯಾಟೊನ ಹಾಕಿ ನೆಕ್ಸ್ಟ್
ಫಸ್ಟ್ ಫ್ರೈ ಮಾಡಿ ಇಟ್ಟಿರೋಂಥ ಪನ್ನೀರ್ ಕ್ಯೂಬ್ಸನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ ಈ ಪನ್ನೀರು. ಯಾವಾಗಲೂ ಹೊರಗಡೆನೇ ತಿನ್ನೋದಕ್ಕಿಂತ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ತಿನ್ನಿ. ಟೇಸ್ಟ್ ಸ್ವಲ್ಪ ಕಮ್ಮಿ ಅನಿಸಿದ್ರು ಕೂಡ ಮನೇಲಿ ಮಾಡಿದಾಗ ತಿನ್ನೋ ಖುಷಿ ಇರುತ್ತಲ್ಲ ಅದು ಜಾಸ್ತಿನೇ ಇರುತ್ತೆ. ಮತ್ತು ಹೊರಗಡೆ ಅದು ಯಾವ ರೀತಿ ಮಾಡಿರ್ತಾರೋ ಗೊತ್ತಿಲ್ಲ. ನಾವು ಮನೆಯಲ್ಲಾದರೆ ಹೈಜೀನಾಗಿ ನೀಟಾಗಿ ಮಾಡಿರ್ತೀವಿ, ಹೆಲ್ತ್ಗೂ ಕೂಡ ಯಾವುದೇ ರೀತಿ ತೊಂದರೆ ಆಗಲ್ಲ. ಹಾಗಾಗಿ ಈ ರೆಸಿಪಿನ ನೋಡ್ಕೊಂಡ್ಬಿಟ್ಟು ನೀವು ಮನೆಯಲ್ಲಿ ಮಿಸ್ ಮಾಡದೆ ಮಾಡಿ ನೋಡಿ. ಇವಾಗ ನೋಡಿದ್ರೇ ಗೊತ್ತಾಗ್ತಾ ಇದೆ ಎಷ್ಟು ಚೆನ್ನಾಗಿ ಬಂದಿದೆ ಪಿಜ್ಜಾ. ಇವಾಗ ನಾನು ಮನೇಲಿ ಚೀಸ್ ಇತ್ತು ಅಂತ ಹೇಳಿ ಒಂದು ಪೂರ ಸ್ಲೈಸ್ ಹಾಕೋದು ಬೇಡ ಅಂತ ಹೇಳಿ ಸ್ವಲ್ಪನೇ ಕಟ್ ಮಾಡಿ ಅಲ್ಲೊಂದು ಇಲ್ಲೊಂದು ಚೀಸನ್ನು ಕೂಡ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಪೂರ ಒಂದೊಂದು ಸ್ಲೈಸನ್ನೇ ಇಲ್ಲಿ ನೀವು ಆ್ಯಡ್ ಮಾಡ್ಕೊಳ್ಳಿ. ಇಲ್ಲ ಚೀಸ್ ಇಲ್ಲ ಅಂದರೆ ಚೀಸ್ನ ಸ್ಕಿಪ್ ಕೂಡ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಟೇಸ್ಟ್ ಅಷ್ಟೇ ಚೆನ್ನಾಗಿ ಬರುತ್ತೆ ನೋಡಿ. ತುಂಬಾ ನೋಡ್ಲಿಕ್ಕೆ ಇವಾಗಲೇ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಇವಾಗ ನಾವು ಮೇಲೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ನ ಹಾಕ್ತಾ ಇದ್ದೀನಿ. ನಿಮಗೆ ಬೇಕಿದ್ರೆ ಆರಿಗೋನನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಇನ್ನು ಇದನ್ನು ಯಾವ ರೀತಿ ಬೇಕ್ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟಿಗೆ ನಾನು ಏನು ಮಾಡಿದ್ದೀನಿ, ಒಂದು ಪ್ಯಾನನ್ನು ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಈ ಪ್ಯಾನ್ ಮೇಲೆ ನಾವು ಒಂದು ಪ್ಲೇಟಲ್ಲಿ ರೆಡಿ ಮಾಡಿ ಇಟ್ಟಿರ್ತೀವಲ್ವ ಪಿಜ್ಜಾನ, ಆ ಪ್ಲೇಟನ್ನು ನಾವು ಈ ಪ್ಯಾನ್ ಮೇಲೆ ಇಡ್ತಾ ಇದ್ದೀನಿ. ಇದಕ್ಕೆ ಒಂದು ಪ್ಲೇಟನ್ನು ಕ್ಲೋಸ್ ಮಾಡಿ ಇಟ್ಬಿಡ್ಬೇಕಷ್ಟೆ. ಈ ಥರ ಆದರೆ ನಮಗೆ ಸೀದೋಗೋ ಭಯ ಇರೋದಿಲ್ಲ. ಕೆಲವ್ರು ಏನು ಮಾಡ್ತಾರೆ, ಹಂಚಿಟ್ಟು ಹಂಚಿನ ಮೇಲೆ ಪ್ಯಾನನ್ನು ಇಡ್ತಾರೆ. ಆ ಥರ ಮಾಡೋದ್ರಿಂದ ಮಿಡಲ್ ಸೀದೋಗುತ್ತೆ. ಹಾಗಾಗಿ ಫಸ್ಟ್ ಪ್ಯಾನನ್ನೇ ಇಟ್ಟು ಪ್ಯಾನ್ ಮೇಲೆ ಈ ಥರ ಪ್ಲೇಟನ್ನು ಇಟ್ಕೊಂಬಿಡಿ. ಎಲ್ಲೂ ಸೀದಲ್ಲ, ಕಂಪ್ಲೀಟಾಗಿ ಒಂದೇ ಥರ ಬೇಯುತ್ತೆ. ಈ ಥರ ಒಂದು ಮೇಲೆ ಒಂದು ಪ್ಲೇಟ್ನ ಹಾಕಿ ಒಂದು 20 ಮಿನಿಟ್ಸ್ ನೀವು ಕ್ಲೋಸ್ ಮಾಡಿ ಇಟ್ಬಿಟ್ರೆ ನಮಗೆ ಪಿಜ್ಜಾ ರೆಡಿ ಆಗುತ್ತೆ. ನೋಡಿ ಇವಾಗ ಎಷ್ಟು ಸೂಪರಾಗಿ ಪಿಜ್ಜಾ ರೆಡಿಯಾಗಿದೆ. ಕಲರ್ ಕೂಡ ಚೇಂಜ್ ಆಗಿದೆ. ಇನ್ನು ಪಿಜ್ಜಾ ರೆಡಿಯಾಗಿದೆ ಇಲ್ಲ ಅಂತ ಯಾವ ರೀತಿ ಕಣ್ಣಿಡಿಬೇಕು ಅಂತಂದರೆ, ಒಂದು ಫೋಕ್ ಸ್ಪೂನ್ನ ತೊಗೊಳ್ಳಿ ಅಥವಾ ಒಂದು ನೈಫನ್ನ ತೊಗೊಳ್ಳಿ, ಏನಾದರೂ ತೊಗೊಂಡು ಎಡ್ಜಸ್ಸಲ್ಲಿ ಈ ರೀತಿ ಚುಚ್ಚಿ ನೋಡಿ. ಈ ಥರ ಚುಚ್ಚಿ ನೋಡಿದಾಗ ನಮಗೆ ಇದಕ್ಕೆ ಸ್ಪೂನಿಗೆ ಏನು ಅಂಟಿರಬಾರ್ದು. ಈ ಥರ ಆಯಿತು ಅಂದರೆ ನಮಗೆ ಪಿಜ್ಜಾ ಎಕ್ಸಾಕ್ಟಾಗಿ ರೆಡಿಯಾಗಿದೆ ಅಂತ ಅರ್ಥ. ಆಮೇಲೆ ಇದನ್ನು ನಾವು ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡಿಕೊಂಡು ಮನೆಯಲ್ಲಿನೇ ಸೂಪರಾಗಿ ಹೆಲ್ತಿಯಾಗಿರೋ ಅಂಥ ಪಿಜ್ಜಾನ ಎಂಜಾಯ್ ಮಾಡಿ. ತುಂಬಾ ಪಲ್ಫಿಯಾಗಿ ಬಂದಿರುತ್ತೆ ಪಿಜ್ಜಾ, ತುಂಬಾ ಟೇಸ್ಟಿಯಾಗಿರುತ್ತೆ. ನಿಮ್ಮ ಮನೆಯಲ್ಲೂ ಕೂಡ ಇದನ್ನು ಟ್ರೈ ಮಾಡಿ ಟೇಸ್ಟ್ ಯಾವ ಥರ ಇತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ತೀನಿ. ಮತ್ತು ನನ್ನ ಚಾನಲನ್ನು ಪ್ಲೀಸ್ ಸಪೋರ್ಟ್ ಮಾಡಿ. ಇನ್ನೂ ಒಳ್ಳೆ ರೆಸಿಪೀಸ್ನ ನಾನು ನಿಮಗೆ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ನೀವು ಯಾವ ರೀತಿ ನನಗೆ ವ್ಯೂಸ್ನ ಕೊಟ್ಟು ಲೈಕ್ಸ್ನ ಕೊಡ್ತೀರೋ ಅದೇ ರೀತಿ ನಾನು ನಿಮಗೆ ಒಳ್ಳೆ ರೆಸಿಪೀಸ್ನ ತೋರ್ಸೋಕ್ಕೂ ಕೂಡ ಟ್ರೈ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.